ready to vote. Hello everyone, my name is Ramyashri Kulkarni studying 9th in Adarsh Vidyalaya. Today in our school, the school parliament election is being conducted by our teachers. As we all know that election is an important part in our life. To choose a right person to lead us to a right path, our teachers organized a school parliament election. By thanking them all, let's see how the election is going on. Ankita 25 votes, Chaitra 11 votes, Kushi Patil 39, Maitra 10, Moksha 6, Nilim Shri Patil 11 votes, Spurti C 18, Spurti K 16, Swati 10. Last time excitement ಹೆಂಗಿತ್ತು ಮೇಡಮ್ ಇದು ನಂಬರ್ ಅಷ್ಟೇ ಇರ್ತಾವೆ ಮತ್ತೆ ಅವರು ಟೋಟಲ್ ತಪ್ಪಾಗಿತ್ತು ಅಂತ ಹೇಳಿದ್ರೆ ಅಲ್ಲ ಸರ್ 25 ಬರ್ಕೊಡ್ತೀನಿ ನೆಕ್ಸ್ಟ್ Ramya, what's your name? I am Pradeep. I am from Adarsh Vidyalaya School, 10th standard. Okay, what's your name? My name is Parshuram. What is the meaning of election? ಎಲೆಕ್ಷನ್ ಅಂದರೆ ನಮ್ಮೆಲ್ಲರಿಗೂ ಗೊತ್ತು 4 ಜನ ಇಲ್ಲ 5 ಜನ ಇಲ್ಲ 15 ಜನ ಪಾರ್ಟೀಸ್ ಇರ್ತಾವ ಅದರೊಳಗಡೆ ಯಾರೋ ಒಬ್ಬರು ಅಪೋಸಿಟ್ ಕ್ಯಾಂಡಿಡೇಟ್ಸ್ ಇರ್ತಾರ ಅದರೊಳಗೆ ನಮಗೆ ಓಟ್ ಹಾಕ್ರಿ ನಾವು ನೋಟ್ ಕೊಡ್ತೀವಿ ಇಲ್ಲ ನಾವು ನೋಟ್ ಕೊಡ್ತೀವಿ ನಮಗೆ ಓಟ್ ಹಾಕ್ರಿ ಅಂತಾರೆ ನಾವು ನೋಟ್ ಸಲಕ್ಕೆ ಓಟ್ ಹಾಕಂಗಿದ್ರೆ ನಾವು ಎದಕ್ಕೆ ಓಟ್ ಹಾಕ್ಬೇಕು ಅಂದರೆ ನಮ್ಮದು ಒಂದು ಓಟು ಎಷ್ಟು ಇಂಪಾರ್ಟೆಂಟ್ ಅಂದರೆ ಯಾರೇ ಆಗಲಿ ಒಂದು ಓಟ್ನ ನೋಟಿನ ಸಲಕ್ಕೆ ಹಾಕ್ಬಾರ್ದು ಯಾರೇ ಆಗಲಿ ಒಂದು ಓಟು ತಮ್ಮ ಹಕ್ಕಿನ ಸಲಕ್ಕೆ ಹಾಕ್ಬೇಕು ಇಂಡಿಯನ್ ಸಿಟಿಸನ್ಶಿಪ್ ಅಂತ ತೋರಿಸ್ಕೊಳ್ಳೋಕ್ಕೆ ನಾವು ಓಟ್ ಹಾಕ್ಬೇಕು ನಿಮ್ಮದು ಓಟ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇವಾಗ ನಿಮ್ಮದು ಒಂದು ಓಟ್ ಹಾಕಿಲ್ಲ ಅಂದರೆ ನಿಮ್ಮ ಒಂದು ಓಟಿಂದನೇ ಒಂದು ಪಾರ್ಟಿ ಗೆಲ್ಬೋದು ಇಲ್ಲ ಒಂದು ಪಕ್ಷನೇ ಗೆಲ್ಬೋದು ಅದೇ ರೀತಿ ನೀನು ಆಯ್ಕೆ ಮಾಡಿದಂಥ ಜನರು ಅವರಿಗೆ ನೀನು ಮಾರ್ಗದರ್ಶನವಾಗಿರ್ಬೇಕು ಮತ್ತು ಅವರಿಗೆ ನೀನು ಸಹಕಾರಿಯಾಗಿರ್ಬೇಕು ಅವ್ರು ನಿನ್ನ ಗುಣಗಳು ನೋಡಿ ಓಟ್ ಹಾಕಿರ್ತಾರೆ ಹೊರತು ನಿನ್ನ ನೋಟ್ಗಳನ್ನ ನೋಡಿ ಓಟ್ ಹಾಕಿರಲ್ಲ ಅದೇ ರೀತಿ ನಮ್ಮ ಶಾಲೆಗೂ ಇವತ್ತು ಎಲೆಕ್ಷನ್ ಅಂತ ನಡೆಸಿದ್ರು ಅದರೊಳಗಡೆ ಹೆಂಗೆ ಪ್ರೊಸೀಜರ್ ಇರ್ತಾವಂದರೆ ಅರ್ಜಿ ತುಂಬಬೇಕು ಮೊದಲೇ ಇಲ್ಲ ಬೇಡ ಅಂದರೆ ನಮಗೆ ಒಂದಿನ ಮುಂಚೆನೇ ಅರ್ಜಿ ತಗೋಬೋದು ಆಮೇಲೆ ಎಲೆಕ್ಷನ್ ಓಟ್ ಹಾಕೋಕ್ಕಿಂತ ಮುಂಚೆ ಈ ರೀತಿ ಸಿಂಬಲ್ ಹಾಕ್ತಾರೆ 60 ಜನ ಕ್ಯಾಂಡಿಡೇಟ್ಸ್ ನಿಂತಿದ್ರು ಅದರೊಳಗಡೆ ನಾವು 14 ಜನಕ್ಕಷ್ಟೇ ಆಯ್ಕೆ ಮಾಡಬೇಕಾಗಿತ್ತು 10th ಒಳಗಡೆ 4 ಜನ 6th ಒಳಗಡೆ 2 ಜನ 7th ಒಳಗಡೆ 2 ಮತ್ತು 8th ಒಳಗಡೆ 2 ರ್ಯಾಂಕ್ ತೊಗೊಂಡವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಥ್ಯಾಂಕ್ ಯು ಹಾಯ್ ವಾಟ್ ಈಸ್ ಯುವರ್ ನೇಮ್ ಅಭಿಷೇಕ್ ನೀನು ಕ್ಯಾಂಡಿಡೇಟರಾ ಅಥವಾ ವೋಟರಾ ವೋಟರ್
ಇವಾಗ ನಿನಗೆ ಎಲೆಕ್ಷನ್ ಬಗ್ಗೆ ಹೇಗೆ ಅನ್ಸಕೊಂಡೈತಿ? ನಮ್ಮ ಸ್ಕೂಲಲ್ಲಿ ಎಲೆಕ್ಷನ್ ನಡೆದು ನನಗೆ ಭಾಳ ಖುಷಿ ಆಗತೈತಿ. ಮತ್ತು ನಾವು ಭಾರತ ಸರ್ಕಾರದಲ್ಲಿ ಹೇಗೆ ಎಲೆಕ್ಷನ್ ನಡೆಯುತ್ತೆ ನಮ್ಮ ಸ್ಕೂಲಲ್ಲೂ ಹಾಗೆ ನಡೆಯೋದರ ಮುಖಾಂತರ ಒಂದೆರಡು ಮಾಹಿತಿಗಳನ್ನು ನಾವು ತಿಳಿದುಕೊಳ್ಳುತ್ತೇವೆ ಮತ್ತು ನಾವು ಉತ್ತಮ ನಾಯಕರನ್ನು ನಾವು ಆರಿಸಿಕೊಳ್ಳಬಹುದು. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೇವೆ. ಹಾಯ್, ಮೈ ನೇಮ್ ಇಸ್ ರಮ್ಯಾ. ವಾಟ್ಸ್ ಯುವರ್ ನೇಮ್? ಮೈ ನೇಮ್ ಇಸ್ ಹರಿಕೃಷ್ಣ. ಆರ್ ಯು ಕ್ಯಾಂಡಿಡೇಟ್ ಆರ್ ಅ ವೋಟರ್? ಐ ಆಮ್ ಅ ವೋಟರ್. ಈ ಎಲೆಕ್ಷನಿನ ಮಹತ್ವ ಏನು? ಈ ಚುನಾವಣೆಯಿಂದ ನಮ್ಮ ದೇಶದ ಭವಿಷ್ಯವನ್ನು ಕೂಡ ನಾವು ರೂಪಿಸಬಹುದು. ಚುನಾವಣೆಯು ಬಹಳ ಮಹತ್ವದಾಗಿದೆ. ಇದರಿಂದ ನಾವು ನಮ್ಮ ಶಾಲೆಯನ್ನು ಕೂಡ ಅಭಿವೃದ್ಧಿಪಡಿಸಬಹುದಾಗಿದೆ. ಚುನಾವಣೆಯು ಪ್ರಜಾಪ್ರಭುತ್ವದ ಭಾಗವಾಗಿದೆ. ಇದರಿಂದ ನಮಗೆ ಚುನಾವಣೆಯ ಬಗ್ಗೆ ಮಹತ್ವ ಕೂಡ ತಿಳಿದು ಬರುತ್ತದೆ. ನಾವು ಮುಂದಿನ ದಿನಗಳಲ್ಲಿ ಮತ ಚಲಾಯಿಸುವಾಗ ಈ ಅನುಭವವು ನಮಗೆ ಸಹಾಯವಾಗುತ್ತದೆ. ಆದ್ದರಿಂದ ಈ ಚುನಾವಣೆಯು ಬಹಳ ಮಹತ್ವವಾಗಿದೆ. ಧನ್ಯವಾದಗಳು. ಐ ಆಮ್ ಅಲಿಶಾ. ವಾಟ್ಸ್ ಯುವರ್ ನೇಮ್? ಮೈ ನೇಮ್ ಇಸ್ ಶ್ರೇಯಾ. ಐ ಆಮ್ ಫ್ರಮ್ 9th ಸ್ಟ್ಯಾಂಡರ್ಡ್. ಒಬ್ಬ ಮೆಂಬರಿಗೆ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ರೂಲ್ಸ್ ಇರಬೇಕು. ಕ್ಲೀನೆಸ್ ಮೇಂಟೈನ್ ಮಾಡಬೇಕು, ರೂಲ್ಸ್ ಫಾಲೋ ಮಾಡಬೇಕು, ಕ್ಯಾಬಿನೆಟ್ಸ್ ಆಗಿ ಸ್ಟೂಡೆಂಟ್ಸಿಗೆಲ್ಲ ವಾಯ್ಸ್ ಆಗಿರಬೇಕು. ನಮಗೇನೋ ಪ್ರಾಬ್ಲಮ್ ಅಂದರೂ ಅವರು ಅದನ್ನು ನೆರವೇರಿಸಬೇಕು. ಮತ್ತು ನಮಗೆ ಸ್ಟಡೀಸಲ್ಲೂ ಹೆಲ್ಪ್ ಮಾಡಬೇಕು. ಥ್ಯಾಂಕ್ ಯು. ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಇಸ್ ಮಾಹಿನ್. ಯು ಆರ್ ಅ ಕ್ಯಾಂಡಿಡೇಟ್ ಆರ್ ಅ ವೋಟರ್? ಐ ಆಮ್ ಅ ಕ್ಯಾಂಡಿಡೇಟ್. ಇವಾಗ ನಮ್ಮ ಶಾಲೆಯಲ್ಲಿ ID ಪ್ರೂಫ್ ಅಂತಂದು ಏನು ಉಪಯೋಗಿಸ್ತಿದ್ವಿ? ಆಧಾರ್ ಕಾರ್ಡನ್ನು ಉಪಯೋಗಿಸುತ್ತೀವಿ. ಥ್ಯಾಂಕ್ ಯು. ವೆಲ್ಕಮ್. Miss Bhargavaraaj K. Are you candidate or a voter? Candidate. Okay. Why this election is conducting now only? ಮುಂದೆ ನಾವು ಯಾರಿಗಾನ ಬೇರೆಯವ್ರಿಗೆ ಹಾಕ್ಬೇಕಂದ್ರೆ ಈಸಿಯಾಗಿ ಹಾಕ್ಬೋದು. ಈಗ ಪ್ರಾಕ್ಟೀಸ್ ಆಗಿರುತ್ತೆ. ಆಯಿತು. ಈ ಯಾರಿಗೆ ವೋಟ್ ಹಾಕ್ಬೇಕಂತ ಅನ್ಸುತ್ತೆ? ಯಾರ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ. ಓಕೆ, ಥ್ಯಾಂಕ್ ಯು. ಹಾಯ್. ಹಾಯ್. ವಾಟ್ಸ್ ಯುವರ್ ನೇಮ್? ವಿನೋದ್ ಕುಮಾರ್, 8th ಸ್ಟ್ಯಾಂಡರ್ಡ್. ಈ ಎಲೆಕ್ಷನಿಂದ ಏನು ಲಾಭ ಆಗುತ್ತೆ ಅನ್ಸುತ್ತೆ ನಿನ್ಗೆ? ನಾವು ಈಗ ಎಲೆಕ್ಷನ್ ಇದರಿಂದ 18 ವರ್ಷದ ನಂತರ ಈ ಥರ ಮಾಡಬೇಕು, ಈ ಥರ. Hi, what is your name? ಅಲಿಶಾ. Are you a voter or a candidate? ವೋಟರ್. Okay, so how was your voting experience? ಇಟ್ ವಾಸ್ ಗುಡ್. Okay, so what do you think the characteristics and responsibilities that should be in a candidate who is participating? Maintaining the students' discipline, going in a line, cleaning, that's all. Hello, what's your name? ಧನಂಜಯ ಕುಮಾರ್. ಒಬ್ಬ ಮೆಂಬರಿಗೆ ಏನೇನು ರೆಸ್ಪಾನ್ಸಿಬಿಲಿಟೀಸ್ ರೂಲ್ಸ್ ಇರಬೇಕು? ಒಬ್ಬ ಮೆಂಬರಿಗೆ ಎಲ್ಲ ಡಿಸಿಪ್ಲಿನ್ ಮತ್ತು ಎಲ್ಲ ಮ್ಯಾನರಿಸಮ್ ಇರಬೇಕು. ಅದಕ್ಕೆ ನಾವು ಇಲ್ಲಿ ಎಲೆಕ್ಷನ್ ಮಾಡ್ತಿದ್ದೆ ನಮ್ಮ ಸ್ಕೂಲಲ್ಲಿ. ಥ್ಯಾಂಕ್ ಯು. ವಾಟ್ಸ್ ಯುವರ್ ನೇಮ್? My name is Samprit. ಆರ್ ಯು ಅ ಕ್ಯಾಂಡಿಡೇಟ್ ಆರ್ ಅ ವೋಟರ್? I am a voter. ಓಕೆ, ವಾಟ್ ಆರ್ ದ ರೆಸ್ಪಾನ್ಸಿಬಿಲಿಟೀಸ್ ಗಿವೆನ್ ಬೈ ದ ಟೀಚರ್ಸ್ ಫಾರ್ ಯು? Teachers gave me that we are scouts. No, we should maintain the every voters and maintain discipline and let them go in a line to vote them. What are the qualities you should see in a candidate? He should be disciplined and very responsible. And when teachers are not in classroom, they should maintain the classrooms. Okay, thank you. And what's your name? My name is Preetham. Are you a candidate or a voter? I am a voter. Okay, how do you feel about this election? I feel great and I proud of it in our school parliament election, and I understand about the election now itself. Thank you. Okay. Hi, what is your name? ನನ್ನ ಹೆಸರು ಮಣಿಕಂಠನ್. ಅಣ್ಣ, ನೀನು ಇವಾಗ ವೋಟರಾ ಅಥವಾ ಇದು ಕಂಡಕ್ಟರಾ? ನಾ ಈಗ ವೋಟರು ಮತ್ತು ಕಂಡಕ್ಟರ್ ಎರಡು. ಅಣ್ಣ, ಇವಾಗ ನೀನು ಎಲೆಕ್ಷನಲ್ಲಿ ನಿಂತಿಯಲ್ಲ, ಏನೇನು ಬದಲಾವಣೆ ಮಾಡ್ಬೇಕು ಅನ್ಕೊಂಡು? ನಾನೀಗ ಸ್ಕೂಲ್ ಡೆವಲಪ್ ಮಾಡ್ಬೇಕು ಅಂದ್ಕೊಂಡಿನಿ. ಸ್ಕೂಲಿಗೆ ಸ್ವಲ್ಪ ಡಿಸಿಪ್ಲಿನ್ ಮಾಡ್ಬೇಕು, ಸ್ಪೋರ್ಟ್ಸಿಂದ ಒಂದು ಸ್ವಲ್ಪ ಡೆವಲಪ್ ಮಾಡ್ಬೇಕು ಅಂದ್ಕೊಂಡಿನಿ. ವೈಷ್ಣವಿ, ಜಿ ವೈಷ್ಣವಿ. ಇವಾಗ ನೀನು ವೋಟರಾ ಅಥವಾ ಕಂಡಕ್ಟರಾ? ವೋಟರ್ ನಾನು. ಇವಾಗ ನಿನಗೆ ಎಲೆಕ್ಷನ್ ನಮ್ಮ ಸ್ಕೂಲಲ್ಲಿ ಹೇಗೆ ಮಾಡುತ್ತಾರ ಮತ್ತು ಅದರ ಉಪಯೋಗ ಏನೇನೈತಿ? ನಮ್ಮ ಸ್ಕೂಲಲ್ಲಿ EVM ಆ್ಯಪಿಂದ ನಮ್ಮ ಟೀಚರ್ಸ್ ಎಲ್ಲ ಮಾಡ್ತಿದ್ದಾರೆ ತಗೊಂಡು, ಅದಕ್ಕೆ ಜವಾಬ್ದಾರಿ ತಗೊಂಡು ನಮ್ಮ ಟೀಚರ್ಸ್ ಮಾಡ್ತಿರೋ ಸಲುವಾಗಿ ಏನು ಜಗಳ ಆಗಲ್ಲ. ನಾವು ಚೆನ್ನಾಗಿದ್ದ ಕ್ಯಾಂಡಿಡೇಟ್ಸ್ನ ಆರಿಸಿದ್ರೆ ನಮ್ಮ ಸ್ಕೂಲ್ಗೂ ಒಳ್ಳೆಯದು, ನಮ್ಮ ಸ್ಕೂಲ್ ಪ್ರಾಪರ್ಟಿನೂ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿ ಚೆನ್ನಾಗಿ ತೊಗೊಂಡು ಇದು ಮಾಡಿ ನಾವು ಚೆನ್ನಾಗಿರೋರನ್ನ ಕ್ಯಾಂಡಿಡೇಟ್ಸ್ನ ಸೆಲೆಕ್ಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಹೆಲೋ, myself Alisha. Myself Sinchana. Are you a candidate or a voter? Candidate. Why should students vote you? Because I will maintain the cleanliness. Hi, I am Alisha. What's your name? I am Sanjana. Are you a candidate or a voter? Candidate. Why should students vote you?
ನಾನೇನೇ ಸ್ಕೂಲಿಗೆ ಏನೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಇರ್ತೀನಿ, ಸ್ಕೂಲೆಲ್ಲ ಕ್ಲೀನ್ ಮಾಡ್ತೀನಿ, ಟ್ರೈ ಮಾಡ್ತೀನಿ ಏನಾದರೂ ಪ್ರಾಬ್ಲಮ್ ಇದ್ದರೆ. ಮತ್ತು ಎಜುಕೇಷನಲ್ಲಿ ಅಂದರೆ ಫ್ರೆಂಡ್ಸಿಗೆಲ್ಲ ಎಜುಕೇಷನಲ್ಲಿ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. Thank you. Hi, my name is Ramya. What's your name? My name is Pradeep. I am from 10th standard of Adarsha Vidyalaya School. Okay, are you a candidate or a voter? No, I am not an candidate. I am a voter. Okay. How is election in your school? People will elect for leader of a particular party, but in our school there are so many candidates and electing those, but in outside election we only choose only for a single person, but here we are choosing nearly 14 members. So I am feeling proud about them because I have feel that I have elected a good persons to be stand in the parliament of school. What do you expect from the upcoming leaders? I already told that I have elected good persons. This says that those people will lead our school very promptly and very systematic and societally, and I also hope them they will perform, or they will all gives need for the students of this school. What is different from the parliament election and the school parliament election? In parliament election, as I told that we are electing a single party of leader, but in our school election we have chosen 14 members, and among 14 members they will elect and they will distribute ministers of different minister like chief minister, health minister and etc. But in parliament election we have to go and we have to maintain the systematic time, and also we have to be prompt from others. We have to be prompt on them. Lastly, I have to tell that the persons who have elected from me, those persons will believe on teachers and also make good facilities for our schools and etc. Thank you for your opinion. Hi, what is your name? Alisha. Are you a voter or a candidate? Voter. Okay, so how was your voting experience? It was good. Okay, so what do you think the characteristics and responsibilities that should be in a candidate who is participating? Maintaining the students' discipline, going in a line, and cleaning. That's all. And what changes do you think need to be done in school? Cleanings. Election Commissioner Sir. Commissioner alle. Deputy Commissioner Sir. 202. 202. You not right? Statistics is important. Pallavi 92, Rachana 50, Sanjana 60, Ganesh 96, Siddharth 106. Both of you come here. Come here, girls. Yeah, first boys come here. Boys, girls. See your result. Ganesh 96, 106. Okay. 10th B girls. See your result. Pallavi 96, Rachana 50, Sanjana 60. Okay, Kirtana 67 votes, Sinchana B 135 votes. Okay, thank you. ಇದೆ ಆತಂದಿದೆ ಕೂಗಿ ನಾರಾಯಣಪ್ಪ 9th girls. 9th girls ಇದೀರಾ? 9th girls. Akshata 60, Pallavi 54, Shravani 39, Tejaswini 49. Sir, 9th boys. Sir, Bhargavraj 70, Pratap Gowda 56, Prashant 76, Pratap 56. ಇವಾಗ 8th ಸ್ಟ್ಯಾಂಡರ್ಡ್ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದೇನೆ. ಧನುಷ್ ರಾಜ್ 87 ವೋಟ್, ಹಿಮವಂತ್ 26 ವೋಟ್, ಪ್ರವೀಣ್ SK 24 ವೋಟ್, ಶಿವರಾಜ್ K 17 ವೋಟ್, ವಿಶಾಲ್ M 48
vote. Bhumika 51 vote, Mahin 151 vote. ನಮ್ಮೆಲ್ಲ ವೃತ್ತಿ ಬಾಂಧವರು ಅತ್ಯಂತ ಚಾಕಚಕ್ಯತೆಯಿಂದ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ವೋಟ್ ಮಾಡಲು ಎಲ್ಲ ತಿಳಿದಂತಹ ನನ್ನೆಲ್ಲ ವೃತ್ತಿ ಬಂಧುಗಳಿಗೆ ವಿಶೇಷವಾಗಿ ವೃತ್ತಿ ಶಿಕ್ಷಕರ ಪರವಾಗಿ ಹಾಗೂ ನಮ್ಮ ಶಾಲೆಯ ಕಲಾ ಶಿಕ್ಷಕರ ಪರವಾಗಿ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಈಗಾಗಲೇ ಎಲೆಕ್ಷನ್ ಮುಗಿದಿದೆ. ಎಲೆಕ್ಷನ್ ನಂತರ ಈಗಾಗಲೇ ನಿಮ್ಮ ಫಲಿತಾಂಶವೂ ಕೂಡ ಘೋಷಣೆ ಆಗಿದೆ. ಇದು ಫಲಿತಾಂಶ ಕೇವಲ ಶಾಲಾ ಸಂಸತ್ತಿನ ಆಯ್ಕೆಗೋಸ್ಕರ ಅನ್ನುವಂಥದ್ದನ್ನ ನಿಮ್ಮ ಅನುಭವವಾಗಿರಲಿ. ಶಾಲಾ ಸಂಸತ್ ಚುನಾವಣೆ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆಯಲು ಮತ್ತು ಎಲ್ಲ ವೃತ್ತಿ ಬಾಂಧವರಿಗೆ ನನ್ನ ವೈಯಕ್ತಿಕವಾಗಿ ಆಯ್ಕೆ ಮಾಡುವ ಕೂಡ ಆಯ್ಕೆ ಪ್ರಕ್ರಿಯೆ ಭಾಗವಹಿಸಿ ಈ ಆಯ್ಕೆ ಪಾರದರ್ಶಕವಾಗಿರ್ತಕ್ಕಂಥದ್ದು ಯಾರು ಕೂಡ ನಿಮ್ಮ ಆಯ್ಕೆ ಪ್ರಕ್ರಿಯೆ ಚೆನ್ನಾಗಾಗಿದೆ, ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಇದು ಒಂದು ಸ್ಪರ್ಧಾತ್ಮಕ ಪ್ರಭಾವಳಿ, ಯಾರು ಕೂಡ ಅನಂತ ಭಾವನೆ ಮಾಡ್ಕೋಬಾರ್ದು. It was certainly an exciting day, packed with surprising twists and unforgettable memories. As we conclude, remember, it's not just about winning or losing. The essence of participating lies in learning, growing, and enjoying the process. Thus, here we have covered a lot of about elections and its related concepts. Thank you. Here we have collected a lot about election and its related concepts. Thank you. Jai Hind.